ಶ್ರೀಮಂತರಿಗೆ ಯಾಕೆ ದುಡ್ಡಿನ ಮೇಲೆ ದುಡ್ಡು ಬರುತ್ತೆ ಗೊತ್ತಾ? ನನಗೂ ಕೂಡ ತುಂಬ ಡೌಟ್ಸ್ ಇತ್ತು ಈ ಥರನೇ. ನಾನು ಕೂಡ ಅನ್ಕೋತಿದ್ದೆ, ಯಾಕೆ ಬಡವರು ಬಡವರಾಗೇ ಇರ್ತಾರೆ, ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ ಅಂತ. ಅವರು ಬಂದು ಡಿಸಿಪ್ಲಿನ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಟೈಮ್ ಪ್ರಕಾರ ಎಲ್ಲನೂ ಕೂಡ ಆಗಬೇಕು. ಇದೇ ಟೈಮಲ್ಲಿ ಊಟ ಮಾಡಬೇಕು, ಇದೇ ಟೈಮಲ್ಲಿ ಮಲಗಬೇಕು, ಇದೇ ಟೈಮಲ್ಲಿ ಎದ್ದೇಳಬೇಕು. ಮತ್ತು ಏನೇ ಕೆಲಸ ಇದ್ದರೂ ಕೂಡ ಅವರು ಟೈಮ್ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಅದೊಂದು ಅಂತ ಹೇಳಿದ್ಮೇಲೆ ನಾವು ದುಡ್ಡಿಗೆ ಏನು ಮರ್ಯಾದೆ ಕೊಡ್ತೀವಿ, ಅವರು ದುಡ್ಡಿಗೆ ಏನು ಮರ್ಯಾದೆ ಕೊಡ್ತಾರೆ ಅನ್ನೋದು ಗೊತ್ತಾ? ನಾವು ದುಡ್ಡನ್ನು ಹೇಗಂದರೆ, ಇವಾಗ ನಮಗೆ 1,000 ಸಿಕ್ತು ಅಂತ ಅಂದ್ಕೊಳ್ಳಿ, ಅದನ್ನು ನಾವು ಏನು ಮಾಡ್ತೀವಿ, ಅದನ್ನು ಸೇವಿಂಗ್ಸ್ ಅಂತ ಮಾಡ್ತೀವ, ಇಲ್ಲ ಇದು ನನಗೆ ಬಂದಿದೆ, ಇದನ್ನು ಇಷ್ಟಕ್ಕೆ ಖರ್ಚು ಮಾಡಬೇಕು, ಇಷ್ಟನ್ನು ತೆಗೆದಿಡಬೇಕು ಅನ್ನೋದು ನಾವು ಕಲ್ತಿದ್ದೀವ? ಇಲ್ಲ. ಅವ್ರು ಅವ್ರನ್ನ ನೋಡಿದಾಗ ನಮಗೆ ಅನಿಸುತ್ತೆ, ಇವ್ರು ಏನೂ ಕೂಡ ನಂಬೋದಿಲ್ಲ, ಮನೇಲಿ ಯಾವುದೇ ರೀತಿ ರೆಮಿಡೀಸ್ ಆಗಿರಲಿ ಏನೂ ಕೂಡ ಫಾಲೋ ಮಾಡೋದಿಲ್ಲ, ಇವರು ಡಿಸಿಪ್ಲಿನ್ ಅಷ್ಟೇ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಆಗಲ್ಲ. ಅವ್ರು ಎಲ್ಲ ರೀತಿ ಡಿಸಿಪ್ಲಿನ್ ಇರುತ್ತೆ, ಮತ್ತು ಎಲ್ಲ ರೀತಿ ರೆಮಿಡೀಸ್, ಆ ಮನಿ ಅಟ್ರ್ಯಾಕ್ಷನ್ ಮಾಡೋದು ಹೇಗೆ, ಹಣನ ಯಾವ ಟೈಮಿಗೆ ಕೊಡಬೇಕು, ಯಾವ ಟೈಮಿಗೆ ತೊಗೋಬೇಕು, ಯಾರಿಗೆ ಹಣ ಕೊಡಬೇಕು, ಯಾರಿಗೆ ಹಣ ಕೊಡಬಾರ್ದು, ಇದನ್ನು ಯಾರಿಗೆ ಕೊಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಕಲ್ತಿರ್ತಾರೆ. ಒಂದು ಎಕ್ಸಾಂಪಲ್ ನಿಮಗೆ ಗೊತ್ತಾ? ನಾವೆಲ್ಲಾದರೂ ಹೋಗ್ತೀವಿ, ಹೋದಾಗ ನಾವೇನು ಮಾಡ್ತೀವಿ, ಏನೋ ಒಂದು ವ್ಯಾಪಾರ ಮಾಡಿ ಹಣ್ಣು ಅಥವಾ ತರಕಾರಿ ಏನೋ ಒಂದು ತೊಗೋತೀವಿ. ತೊಗೊಂಡಾದ್ಮೇಲೆ ಒಂದು ₹2 ಅಥವಾ ₹3 ಅದು ಚೇಂಜ್ ಇರಲ್ಲ, ಮಿಕ್ಕಿದೆ ಅಂತಾರೆ. ಅದು ನಾವೇನು ಮಾಡ್ತೀವಿ, ಪರವಾಗಿಲ್ಲ ನೀನೇ ಇಟ್ಕೊಳ್ಳಪ್ಪ ಅಂತ ಬಂದುಬಿಡ್ತೀವಿ. ಬಟ್ ಅವರುಗಳು ಹಾಗೆ ಮಾಡೋದಿಲ್ಲ. ₹1 ಕೂಡ ಕಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಅವ್ರು ಹೇಳ್ತಾರೆ, ನನಗೆ ಪೇ ಮಾಡಿ ಅಥವಾ ಅದ್ರ ಬದಲಾಗಿ ಏನಾದರೂ ಕೊಡಿ, ಯಾಕೆ ಹಿಂಗೆ ಮಾಡ್ತೀರಾ ಅಂತ ಚಿಕ್ಕ ಪುಟ್ಟ ಹಣಕ್ಕೂ ಕೂಡ ಸ್ವಲ್ಪ ಅವರು ಇದು ಮಾಡ್ತಾರೆ. ತುಂಬ ಜನನ ನಾನು ಆ ರೀತಿ ನೋಡಿದ್ದೀನಿ. ನಾವುಗಳಾದರೆ ಆ ಥರ ನಾವು ಮಾಡೋದಿಲ್ಲ. ಹೇಗೆ ಹಣ ಬರುತ್ತೆ ಅದೇ ರೀತಿ ನಾವು ಹಣನ ಖರ್ಚು ಮಾಡ್ಕೊಂಡು ಬರ್ತೀವಿ. ಮತ್ತು ಸೇವಿಂಗ್ಸ್ ಅನ್ನೋದು ಜಾಸ್ತಿ ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ₹100 ಎತ್ತಿಟ್ರೆ ಏನು ಮನೆ ಕಟ್ಬಿಡ್ತೀವ, ಒಡವೆ ತೊಗೊಬಿಡ್ತೀವ, ಆ ಥರ ಥಿಂಕಿಂಗ್ ಇರುತ್ತೆ. ಆ ಥರ ಥಿಂಕಿಂಗ್ ಇದ್ದಾಗ ಅವರುಗಳು ಕೂಡ ಕಷ್ಟಪಟ್ಟೆ ಬಂದಿರ್ಬೋದು ಮುಂದೆ ಅಲ್ವಾ? ಯಾರೋ ಒಬ್ಬ ನೂರರಲ್ಲಿ ಒಂದು 10% ಅವ್ರ ಅಪ್ಪ ಅಮ್ಮ ಮಾಡಿರೋ ಆಸ್ತಿಲಿ ಇನ್ನೂ ಅವರು ಹಾಗೆ ಇರ್ತಾರೆ. ಇನ್ನು ಕೆಲವೊಬ್ಬರು ಯಾಕೆ ಶ್ರೀಮಂತರಾಗಿದ್ದಾರೆ ಅಂದರೆ, ಕಷ್ಟಪಟ್ಟು ಉಳಿತಾಯ ಮಾಡಿ ಹಣಕ್ಕೆ ಗೌರವ ಕೊಟ್ಟು ಮನಿ ಅಟ್ರ್ಯಾಕ್ಷನ್ಗಳು ಮಾಡುವಂತಹ ರೆಮಿಡೀಸ್ ಆಗಿರಲಿ, ಏನೋ ಒಂದು ಅವ್ರಿಗೆ ಗೊತ್ತಿರುತ್ತೆ ಸೀಕ್ರೆಟ್ಗಳು, ಅದನ್ನು ಮಾಡಿನೇ ಆ ಥರ ಅವರು ಇಂಪ್ರೂವ್ಮೆಂಟ್ ಆಗಿರ್ತಾರೆ. ಅದನ್ನು ಅವರು ತೋರಿಸ್ಕೊಳ್ಳೋದಿಲ್ಲ, ಬಟ್ ಯಾರಿಗೂ ಕೂಡ ಹೇಳೋದಿಲ್ಲ. ಆದರೆ ನಾವುಗಳು ಮಾತ್ರ ಎಲ್ಲರಿಗೂ ಕೂಡ ಏನಂದರೆ, ಹಣ ಇವಾಗ ಸಂಜೆ ಟೈಮಲ್ಲಿ ಕೊಡಬಾರ್ದು ಅಂತ ಗೊತ್ತಿರುತ್ತೆ. ಬಟ್ ಯಾರೋ ಬಂದು ಏನೋ ತುಂಬ ನನಗೆ ಕಷ್ಟ ಇದೆ, ಬೇಜಾರಿದೆ, ಅರ್ಜೆಂಟ್ ಇದೆ, ಯಾರೋ ಬಡ್ಡಿ ಕಟ್ಟಬೇಕು, ಒಂದು ಚೀಟಿ ಕಟ್ಟಬೇಕು, ಇಲ್ಲ ಸಂಘ ಕಟ್ಟಬೇಕು ಅಂದ ತಕ್ಷಣ ನಾವೇನು ಮಾಡ್ತೀವಿ, ತೆಗೆದು ಕೊಟ್ಬಿಡ್ತೀವಿ. ಬಟ್ ಅವರು ಶ್ರೀಮಂತರಿಗೆ ಒಂದು ₹5 ಹೋಗಿ ಕೇಳಿ, ಜಸ್ಟ್ ಒಂದು ₹5 ₹100 ಹೋಗಿ ಕೇಳಿ, ಕೊಡ್ತಾರಾ ಅವರು? ಇಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಹೋಗಿ ಅವರು ಇಲ್ಲ ಅಂತ ಹೇಳಲ್ಲ, ಅವ್ರ ಬಾಯಿಂದ ಹಣ ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಪರ್ಸಲ್ಲಿ ಹಣ ಹೋಗಿ ATMಯಿಂದ ತೊಗೊಂಡು ಬರಬೇಕು, ಅಥವಾ ಇತ್ತು ಜಸ್ಟ್ ಇವಾಗ ಯಾರಿಗೋ ಕೊಟ್ಬಿಟ್ಟೆ, ಆ ಥರ ಯಾವುದೋ ಒಂದು ಕಾರಣಗಳು ಹೇಳ್ತಾರೆ. ಅವರು ಇಲ್ಲ ಅಂತಲೂ ಕೂಡ ಹೇಳಲ್ಲ. ನಾವುಗಳು ಕಷ್ಟ ಬಂದಾಗ ನಮ್ಮ ಹತ್ರ ಹಣ ಇಲ್ಲ, ನಮಗೆ ಈ ಥರ ಆಗ್ತಾಯಿದೆ ಅಂತ ಅಳೋದು, ಎಲ್ಲರ ಹತ್ರನೂ ಹೇಳೋದು, ಒಪ್ಸ್ಕೊಂಡು ಬರೋದು, ಆ ಥರ ಎಲ್ಲ ಮಾಡ್ತೀವಿ. ಬಟ್ ಆ ಥರ ಮಾಡೋದು ತಪ್ಪು. ನಮ್ಮ ಹತ್ರ ಯಾವಾಗಲೂ ಹಣ ಇಲ್ಲ ಅಂತ ಹೇಳೋದು ತುಂಬ ತಪ್ಪು. ಜಸ್ಟ್ ನೀವು ಹೀಗೂ ಕೂಡ ಹೇಳ್ಬೋದು, ನನ್ನ ಹತ್ರ ಇತ್ತು, ಜಸ್ಟ್ ಇವಾಗೇನೋ ತೊಗೊಬಿಟ್ಟೆ, ಇವಾಗ ಯಾರಿಗೂ ಕೊಡಬೇಕಾಗಿತ್ತು ಕೊಟ್ಟೆ, ಹಣ ಇದೆ, ಬಟ್ ATMಲ್ಲಿ ಹೋಗಿ ಡ್ರಾ ಮಾಡ್ಕೊಂಡು ಬರಬೇಕು, ಫೋನ್ಪೇಲೂ ಕೂಡ ಹಣ ಇದೆ, ಬಟ್ ವರ್ಕ್ ಆಗ್ತಾಯಿಲ್ಲ, ಆ ಥರ ಏನಾದರೂ ರೀಸನ್ಗಳನ್ನ ಹೇಳ್ಬೋದು. ಅದನ್ನು ಬಿಟ್ಟು ನಮ್ಮ ಬಾಯಿಂದ ಯಾವತ್ತೂ ಕೂಡ, ಅಯ್ಯೋ ನನ್ನ ಹತ್ರನೇ ಹಣ ಅಲ್ಲ, ನಮಗೆ ತಿನ್ನೋಕ್ಕಿಲ್ಲ, ನಮಗೆ ತುಂಬ ಸಾಲ ಇದೆ, ಆ ಥರ ಎಲ್ಲ ಹೇಳೋಕ್ಕೆ ಹೋಗ್ಬಾರ್ದು. ಆ ಥರ ಹೇಳಿದಾಗ ಇನ್ನೂ ಜಾಸ್ತಿ ಅನ್ನೋದು ಆಗುತ್ತೆ ನಮಗೆ. ಅದೇ ರೀತಿ ಹೇಳಿದವರು ತುಂಬ ಜನ ಇವಾಗ ನೆಗೆಟಿವ್ ಎನರ್ಜಿನೇ ಅಂದ್ಕೊಳ್ಳಿ. ಇವಾಗ ನೆಗೆಟಿವ್ ಎನರ್ಜಿ ಮನೇಲಿದ್ದಾಗ ಹೇಗೆ ಅನಿಸುತ್ತೆ, ಮನೆಯಲ್ಲಿ ನಮಗೆ ಓಕೆ ಏನೇ ಒಂದು ಕೆಲಸ ಮಾಡಿದ್ರೂ ಅಡೆತಡೆಗಳೆಲ್ಲ ಆಗ್ತಾ ಇರುತ್ತೆ. ಹಣಕಾಸಿಗೆ ಮೇಯ್ನಾಗಿ ಕಟ್ಟು ಬೀಳುತ್ತೆ, ಅದು ಹಣಕಾಸಿಗೆ ಬರದೇ ಇರೋ ಒಂಥರ ಬ್ಲ್ಯಾಕ್ ಮಾಡುತ್ತೆ, ಆ ಥರ ಆಗುತ್ತೆ. ಅದೆಲ್ಲ ಕಾರಣ ಯಾವಾಗ ಆಗುತ್ತೆ, ಈ ಥರ ನಾವು ಹಣಕ್ಕೆ ನಾವು ಮರ್ಯಾದೆ ಕೊಡದೇನೆ ಖರ್ಚು ಮಾಡೋದಾಗಿರಲಿ, ಬೇರೆಯವ್ರಿಗೆ ಕೊಡೋದಾಗಿರಲಿ, ಸುಮ್ಮನೆ
ಅನವಶ್ಯಕತೆ ವಿಷಯಗಳನ್ನ ತರಿಸ್ಕೊಳ್ಳೋದು, ಮನೇಲಿ ಏನೇ ಮಾಡಿದರೂ ಕೂಡ ಹೊರಗಡೆ ತರಿಸಿ ತಿನ್ನೋದು, ಅದನ್ನು ತಗೊಳ್ಳೋದು, ಇದನ್ನು ತಗೊಳ್ಳೋದು, ಅದಕ್ಕೆ ಮರ್ಯಾದೆ ಅನ್ನೋದೇ ಇಲ್ದೇ ಅಷ್ಟು ನಾವೊಂದು ಖರ್ಚು ಮಾಡ್ತಾನೆ ಇರ್ತೀವಿ. ಇನ್ ಕೇಸ್ ನಮ್ಮ ಹತ್ರ ಇಲ್ಲ ಅಂದರೂ ಕೂಡ ಸಾಲನಾದರೂ ಮಾಡಿ ತೊಗೋಬೇಕು. ಇವಾಗ ಒಬ್ಬರು ಆ ಪಕ್ಕದ ಮನೆಯವರು ಸೀರೆ ತೊಗೊಬಿಟ್ಟಿದ್ದಾರೆ, ನಾನು ತೊಗೊಳ್ಳೇಬೇಕು, ಅದಕ್ಕಿಂತ ಚೆನ್ನಾಗಿರೋದು ತೊಗೋಬೇಕು, ಅವ್ರಿಗೆ ನಾನು ತೋರಿಸ್ಲೇಬೇಕು, ಅವ್ರು ನನಗೆ ತೋರಿಸಿದ್ರು ಅಂತ ಹೇಳಿದ್ರೆ ನಮ್ಮ ಹತ್ರ ಇಲ್ಲ ಅಂದರೂ ನಾವೇನು ಮಾಡ್ತೀವಿ, ತೊಗೊಂಡೋಗಿ ಬೇರೆಯವ್ರ ಹತ್ರ ಸಾಲನೋ ಏನೋ ಒಂದು ಮಾಡಿ ತರಿಸ್ಕೊಂಡು ತೋರಿಸ್ತೀವಿ. ಜಸ್ಟ್ ಅದು ಒಂದಿನ ಉಟ್ಕೊಳ್ಳೋಕ್ಕೆ. ಪದೇ ಪದೇ ದಿನ 24 ಅವರ್ಸ್ ಕೂಡ ನಾವು ಅದನ್ನು ಸೀರೆನ ಉಟ್ಕೋತೀವ? ಇಲ್ಲ. ಆದರೆ ಒಂದು ಅದಕ್ಕೆ ನಾವು ಈಗೋ ಅನ್ನೋದು ಇದು ಮಾಡ್ತೀವಿ. ಆ ಈಗೋನ ಪಕ್ಕಕ್ಕಿಟ್ಟು ಈ ಬೇರೆ ಹಣ ಸೇರಿಸೋದಕ್ಕೆ ನೀವು ಸ್ಟಾರ್ಟ್ ಮಾಡಿ. ಹಣ ಅಟ್ರ್ಯಾಕ್ಷನ್ ಆಗೋದಕ್ಕೆ ಏನು ಮಾಡಬೇಕು, ಬೇರೆ ಶ್ರೀಮಂತರಾಗಿರಲಿ, ಹಣ ಅಂದರೆ ಸೇರಿಸೋರಾಗಿರಲಿ, ಅವರೆಲ್ಲ ಯಾವ ರೀತಿ ಡಿಸಿಪ್ಲಿನಿಂದ ಇದ್ದಾರೆ, ಯಾವ ರೀತಿ ಹಣ ಸೇರಿಸ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಅದನ್ನು ಕಲಿಬೇಕು ನಾವು. ಬೇರೆಯವರು ಏನೋ ತೊಗೊಂಡ್ರು ಅದನ್ನು ತೊಗೋಬೇಕು, ಅವ್ರು ಸಾಲ ಮಾಡಿದ್ದಾರೆ, ನಾವು ಸಾಲ ಮಾಡಬೇಕು. ಇನ್ನೊಂದು ಗೊತ್ತಾ, ಅವ್ರದ್ದು ಅಷ್ಟೇ ಸಾಲ, ಅವ್ರದ್ದು ತುಂಬ ಜಾಸ್ತಿ ಸಾಲ ಇದೆ, ನಮ್ಮದು ಸ್ವಲ್ಪ ಕಡಿಮೆ ಇದೆ ಅಷ್ಟೇ ಅಂತ ಹೇಳೋರು ಕೂಡ ನಾನು ಕೇಳಿದ್ದೀನಿ. ಈ ಥರ ಇರ್ತಾರೆ. ಈ ಥರ ಇರಬಾರ್ದು ಅಂತ ನನ್ನ ಅನಿಸಿಕೆ.